ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ದೇಶ ಜಗದ ಮೂರನೇ ಶ್ರೀಮಂತ ದೇಶ ಹೊರಗಡೆ ಹೊರಟದು ಅಂಥೇಳಿ ನಮ್ಮ BJP ಜೊತೆಗಾರರು ಹೇಳ್ತಾ ಇರ್ತಾರೆ. ಮತ್ತು ಇಡೀ BJP ಇನ್ನೇನಿಲ್ಲ, ನಾವು ಶ್ರೀಮಂತರು ಆದೀವಿ, ಯಾಕೆಂದರೆ $4 ಟ್ರಿಲಿಯನ್ ನಾವು ಇವತ್ತು ತಾಡ್ತಾ ಇದ್ದೀವಿ. ಇನ್ನೇನು ಬಹಳ ಇಲ್ಲ, 5 ಟ್ರಿಲಿಯನ್ ಆಗುವಂಥದ್ದು. ನಾವು ನಿಶ್ಚಿತವಾಗಿಯೂ ಶ್ರೀಮಂತರಾಗಿದ್ದೀವಿ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬ BJPಗ ಜೊತೆಗೆ ನಮ್ಮ ಪ್ರಧಾನಿ ಮೋದಿ ಅವರು ಹೇಳ್ತಾನೆ ಇದ್ದಾರೆ. ನಿಜವಾಗಿಯೂ ನಾವು ಈ ಒಂದು 5 ದಾಟಿ 3ನೇ ಶ್ರೀಮಂತರಾಗ್ತಾ ಇದ್ದೀವಿ ಜಗತ್ತಿನಲ್ಲೇ. ಇದು ದೊಡ್ಡ ಇವತ್ತು ಪ್ರಶ್ನೆ. ಯಾಕಂದ್ರೆ ನಾವು 3ನೇ ನಂಬರ್ ಹೋಗ್ತಾ ಇದ್ರೆ ನಿಜವಾಗಿಯೂ ದೇಶದಲ್ಲೇ ಬಡತನ ಹೋಗ್ಬೇಕಾಯ್ತಲ್ಲ, ನಿಜವಾಗಿಯೂ ದೇಶದಲ್ಲೇ ನಿರುದ್ಯೋಗ ಎಲ್ಲರಿಗೂ ಬಿಟ್ಟು ಹೋಗಿರ್ಬೇಕಲ್ಲ, ನಿಜವಾಗಿಯೂ ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗಿತ್ತಲ್ಲ, ಯಾವುದು ಸಿಗ್ತಾಯಿದೆ ಇಲ್ಲೇ. ಮತ್ತು ಮಾರ್ಕೆಟ್ ಅಂತ ಇವತ್ತು ಹೇಳ್ತಿರೋದು ತುಟ್ಟಿ 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 ಎದ್ದ ತಕ್ಷಣ ಪ್ರತಿಯೊಂದು ಕುಟುಂಬ ಇವತ್ತಿನ ದಿನ ಹೆಂಗೆ ಕಳಿಬೇಕಪ್ಪ ನಾವು ಅನ್ನೋ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಇದು ವಾಸ್ತವ. ಅಷ್ಟೇ ಯಾಕ್ರಿ, ಇವತ್ತು ನಮ್ಮ ಮೀಡಿಯಾ ಇದನ್ನೆಲ್ಲ ಹೊರಗಾಗಿ ಸಾಧ್ಯ ಇತ್ತು, ಆಗಲಿಲ್ಲ. ಜೊತೆಗೆ ಸರ್ಕಾರ ನಿಜವನ್ನು ಹೇಳ್ಬೇಕಾಗಿತ್ತು, ಹೇಳ್ತಾ ಇಲ್ಲ, ಅಥವಾ ಮುಚ್ಚಿಡ್ತಾ ಇದ್ರು ಗೊತ್ತಿಲ್ಲ. ಸರ್ಕಾರ ಸಾಧ್ಯಷ್ಟು ಮಟ್ಟಿಗೆ ದಿಶಾವಲು ಮಾಡ್ತಾ ಇದ್ದೀನ ಅನ್ನೋ ಸಂಶಯ ಅದ. ಇಲ್ಲಿವರೆಗೆ ಒಂದೇ ಒಂದು CAG ಬಿಟ್ಟರೆ ಪ್ರತಿ ವರ್ಷದ CAG ರಿಪೋರ್ಟ್ ಇಲ್ಲ. ಯಾಕಂತ ನಮ್ಮ ಮೀಡಿಯಾ ಕೇಳ್ತಾ ಇಲ್ಲ. ಏನು ಕಾರಣಕ್ಕೆ CAG ಹೊರಗೆ ತರ್ತಾ ಇಲ್ಲ, ಏನು ಡೆವಲಪ್ಮೆಂಟ್ ಆಗಿದೆ, ಏನಾಗಿಲ್ಲ, ಎಷ್ಟು ಸಾಲ ಆಗಿದೆ, ಏನು ಎಂತೂ ಹೇಳ್ತಾ ಇಲ್ಲ. ಎದಕ್ಕಾಗಿ CAG ಅದ? ಅದು ಮನಮೋಹನ್ ಸಿಂಗ್ರ ಕಾಲದಲ್ಲ ಆವತ್ತು ಲಕ್ಷಾಂತರ ಕೋಟಿಗಳ ಹಗರಣ ಆಗಿದ್ದನ್ನು ಕೋಲ್ ಅದರ ಕಲ್ಲಿದ್ದಲ ಒಂದು ಸ್ಕ್ಯಾಂಡಲ್ಲು ಆಗಿರ್ಬೋದು, 2G ಆಗಿರ್ಬೋದು, 4G ಆಗಿರ್ಬೋದು, ಇವತ್ತಿನ 5G ನಡೆದದ. ಒಂದು ಅಜಂಪ್ಷನ್ ಮಾಡಿ ಇಷ್ಟು ಲಾಸ್ ಆಗಿದೆ ನಮಗೆ 2 ಲಕ್ಷ 3 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ರು ಅವತ್ತು. ಅಂಥ ಒಂದು CAG ರಿಪೋರ್ಟ್ ಇವತ್ತು ಎಲ್ಲಿದೆ? ಯಾಕೆ ಹೊರಗೆ ಬರ್ತಾರೆ? ಇದನ್ನ ಯಾಕೆ ನಮ್ಮ ಮೀಡಿಯಾ ಕೇಳ್ತಾ ಇಲ್ಲ ಸರ್ಕಾರವನ್ನು? ಏನು ಕಾರಣ ಕೇಳ್ತಾ ಇಲ್ಲ? ನಿಜ ಸ್ಥಿತಿ ಯಾಕೆ ತಿಳಿತಾ ಇಲ್ಲ? ನಮ್ಮಲ್ಲಿ ಸರ್ವೆ ಯಾಕೆ ನಡೀತಾ ಇಲ್ಲ? ಇದನ್ನೆಲ್ಲ ನಾವು ಪ್ರತಿಯೊಬ್ಬರು ಪ್ರಶ್ನೆ ಮಾಡುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ಯಾಕಂತಂದ್ರೆ ನಮ್ಮ ಸರ್ಕಾರದ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇದ್ದಿದ್ದು ಒಂದು ಇತ್ತೀಚೆಗೆ ತನ್ನ ಸರ್ವೆ ಬಿಟ್ಟದ. ಆ ಸರ್ವೆ ನಮ್ಮ ಸರ್ಕಾರದ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟಿನಿಂದ ಈ ದೇಶದಲ್ಲಿ 87% ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ, ಉದ್ಯೋಗ ಇಲ್ಲ, ರೋಜ್ಗಾರ ಇಲ್ಲ ಅನ್ನೋ ರಿಪೋರ್ಟ್ ಕೊಡ್ತಾ ಇದೆ. ಇಷ್ಟೆಲ್ಲ ನಮ್ಮ ದೇಶ ಸಮೃದ್ಧದ ಅಂತೇಳಿ BJP ಲೀಡರ್ಗಳು, BJP ಪಕ್ಷ, ಅದಕ್ಕೆ ಸಂಬಂಧಿಸಿದಂಥ ಇನ್ನುಳಿದ ಎಲ್ಲ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಆದರೆ ಇದು 87% ಜನ ನಿರುದ್ಯೋಗಿಗಳಿದ್ದಾರೆ ಅನ್ನುವಂಥ ರಿಪೋರ್ಟ್ ಹೇಳ್ತಾ ಇದೆ. ಅವ್ರಿಗೆ ಉದ್ಯೋಗಗಳಿಲ್ಲ, ಬದುಕು ಹೆಂಗಂತ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಮಾತನ್ನು. ಆ್ಯಕ್ಚುಲಿ ಈ ದೇಶದಲ್ಲಿ ಗಂಡಸರು, ಈ ದೇಶದಲ್ಲಿ 19.9% ಅದು 20% ಗಂಡಸರಿಗೆ ಮಾತ್ರ ಉದ್ಯೋಗದಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಮತ್ತು ಉಳಿದ 80 ಜನ ಎಲ್ಲಿಗೆ ಹೋಗ್ಬೇಕು? 80% ಜನ ಎಲ್ಲಿಗೆ ಹೋಗ್ಬೇಕು ಅನ್ನೋ ದೊಡ್ಡ ಪ್ರಶ್ನೆ ಇದೆ. ದೊಡ್ಡ ಕಾಟ ಆಗಿಬಿಟ್ಟದೆ ಇವತ್ತು. ನಿರುದ್ಯೋಗಿ ರೀತಿಯ ಕಾಡಿದ್ರೆ ಗಂಡಸರಲ್ಲ, ಹೆಣ್ಮಕ್ಳಲ್ಲಿ ಕೇವಲ 5% ಜನ ಹೆಣ್ಮಕ್ಳು ಮಾತ್ರ ಉದ್ಯೋಗಗಳಾಗಿದ್ದಾರೆ ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಎಲ್ಲ ಕುಡ್ಕೊಂಡು ನೋಡಿದಾಗ ಸಹಜವಾಗಿ ಗಾಬರಿ ಆಗ್ತಾಯಿದೆ ಇವತ್ತು. ಏನಪ್ಪ ನಾಳೆ ನಮ್ಮ ಭವಿಷ್ಯ ಏನು ಎಂತು ಅಂತೇಳಿ. ಅದಕ್ಕೆ ಮೋದಿ ಸರ್ಕಾರ ಇವತ್ತು ನಮ್ಮ ಮೀಡಿಯಾ ಕೇಳಬೇಕಾಯ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಎಲ್ಲ ದಿವಸ ಯಾಕೆ ಕೇಳ್ತಾ ಇಲ್ಲ? CAG ರಿಪೋರ್ಟ್ ಬಗ್ಗೆ ಮತ್ತೊಂದು ಹೇಳ್ತಾ ಇದ್ದೀನಿ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಪ್ರತಿ ವರ್ಷವೂ CAG ರಿಪೋರ್ಟ್ ಯಾಕೆ ಬರ್ತಾ ಇಲ್ಲ? ಏನು ಕೆಲಸ ಅದು, ಎಂತೆಂಥದ್ದು ಅಕೌಂಟಬಿಲಿಟಿ ಇರಬೇಕಲ್ಲ ಜನಕ್ಕೆ. ಅದು ಎಲ್ಲಿದೆ ಅದೆಲ್ಲ? ಕೇವಲ ಏನು ಪಾರ್ಲಿಮೆಂಟ್ದಲ್ಲಿ ತಮಗೆ ಅನಿಸಿದ್ದ ಹೇಳಿಕೆಗಳನ್ನ ನಮ್ಮ ಸರ್ಕಾರದ ಏನಪ್ಪ ಅಂದ್ರೆ ಮಂತ್ರಿಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, MPಗಳಾಗಿರ್ಬೋದು, BJPಯ ಹೇಳ್ತಾರೆ, ಇಲ್ಲ ನಮ್ಮದು 3ನೇ ಶ್ರೀಮಂತ ದೇಶ ಅಂತೇಳಿ. ಹಾಗಾದ್ರೆ ಈ ಜನಕ್ಕೆಲ್ಲ ಉತ್ತರ ಏನು ಅಂತ ಎಲ್ಲಿ ಕೇಳಿದ್ರು, ಎದಕ್ಕೆ ಕೇಳಿದ್ರು, ಏನು ದುಡ್ಡು ಇಲ್ಲ ಇವತ್ತು ಪರಿಸ್ಥಿತಿ ಆಗಿದೆ, ಖಜಾನೆ ಖಾಲಿ ಆಗ್ಯದಪ್ಪ ಅನ್ನೋಂಥ ಮಾತು ಬರ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಖಜಾನೆ ಖಾಲಿ ಆಗೈತೆ ಇವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಸೆಂಟ್ರಲ್ನಲ್ಲಿ ಸಹಿತ ಖಜಾನೆ ಖಾಲಿ ಆಗ್ಯದ, ಯಾವುದೂ ದುಡ್ಡು ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಹೈಯರ್ ಎಜುಕೇಷನ್ ಮಾಡಬೇಕಾದ್ರೆ ಮಕ್ಕಳಿಗೆ ಒಂದು ಸಹಾಯಧನ ಕೊಡಬೇಕಾದ್ರೆ ಅದು ಕಡಿಮೆ ಆಗ್ತದೆ. UGC ಫಂಡಿಂಗ್ ಕಡಿಮೆ ಆಗ್ತಾ ಇದೆ ಅಂತೇಳಿ, ಸಂಶೋಧನೆಗಾಗಿ ಇನ್ನುಳಿದ ಕೆಲಸಗಳಿಗೆ ಫಂಡಿಂಗ್ ಇಲ್ಲ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಒಂದರಿಂದ ಒಂದು ಆರೋಗ್ಯ ಸಲುವಾಗಿ ಬರ್ತಾ ಇದ್ದಾವೆ. ಇದೇ ರೀತಿ ಶಿಕ್ಷಣ, ಆರೋಗ್ಯ, ಇವೆಲ್ಲ ಲೋಕ ಕಲ್ಯಾಣ ಕಾರ್ಯಗಳ ಡಿಪಾರ್ಟ್ಮೆಂಟು
ಇವುಗಳಿಗೆ ಮ್ಯಾಕ್ಸಿಮಮ್ ಖರ್ಚು ಮಾಡಬೇಕಾಗಿತ್ತು ಸರ್ಕಾರ. ಇವತ್ತು ಖಾಲಿ, ಖಜಾನೆ ಖಾಲಿ, ಇಲ್ಲ. ನಿರುದ್ಯೋಗ ಹೆಚ್ಚಾಗ್ತದೆ ಹೇಳಿ ನಿಮಗೆ, 88% ಇವತ್ತು ನಿರುದ್ಯೋಗ ಕಾಣ್ತಾ ಇದೆ ಅಂತ. ಹಳ್ಳಿಯಲ್ಲಿ ಇದಕ್ಕಿಂತ ಕನಿಷ್ಠವಾದ ಪರಿಸ್ಥಿತಿ ಅದು. 88 ಅಂದರೆ 100ರಲ್ಲಿ 88 ಜನ ಖಾಲಿ ಇದ್ದಾರೆ ಹಳ್ಳಿಗಳಲ್ಲೇ. ಮುಂದಿನ ಹೆಣ್ಮಕ್ಳು ಅದಂತ ಕೇಳೋ ಆಗಿಲ್ಲ ಪಾಪ ಅವ್ರ ಪರಿಸ್ಥಿತಿ. ಉದ್ಯೋಗಗಳು ಇಲ್ಲಪ್ಪ, ಅದು ಕೇವಲ 4-5% ಅದ. ಹೀಗಾಗಿ ಈ ಒಂದು ರಿಪೋರ್ಟ್ ಯಾವ್ದು ಬರ್ತಾನಿಲ್ಲ, ಸರ್ವೇನ ಆಗ್ತಾ ಇಲ್ಲ ಇಲ್ಲಿ. ಈಗ ನಿಮ್ಗೆ ಒಮ್ಮೆಟ್ಟು 2 ಸಲ ಹೇಳಿದ್ದೆ ನಿಮಗೆ, CAG ರಿಪೋರ್ಟ್ ಇವತ್ತು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಯಾಕೆ ಹೇಳಿದ್ರೆ ಇನ್ನುಳಿದ ನಮ್ಮ ಈ ತನಿಖಾ ಸಂಸ್ಥೆಗಳು ಅಥವಾ ನಮಗೆ ಸರ್ಕಾರವನ್ನು ಏನು ಕೆಲಸ ಮಾಡಿದ್ವಿ ಏನಿಲ್ಲ ಅಂತ ರೆಕಾರ್ಡ್ ಇರುವಂಥ ಡಿಪಾರ್ಟ್ಮೆಂಟ್ಗಳು ಯಾಕೆ CBG ಆಗಿರ್ಬೋದು, ನಮ್ಮ CAG ಆಗಿರ್ಬೋದು, ಇನ್ನುಳಿದ ಎಲ್ಲರೂ ಯಾಕೆ ರಿಪೋರ್ಟ್ ಕೊಡ್ತಾ ಇಲ್ಲ? ಅವ್ರ ರಿಪೋರ್ಟ್ ಯಾಕೆ ಪಬ್ಲಿಷ್ ಆಗ್ತಾ ಇಲ್ಲ? ವಿನೋದ್ ಮೆಹ್ರಾ ಅವರು ಆ ಒಂದು ಮನಮೋಹನ್ ಸಿಂಗ್ ಕೊಟ್ಟಂಥದ್ದು ಎಷ್ಟೋ ಹವ್ಯಾಕ್ಯುರೇಟ್ ಆಗಿತ್ತು. ಇರಲಿ, ಅದರಿಂದ ಸುಳ್ಳಾಯಿತು ಕರೆ ಆಯಿತು ಬೇರೆ ವಿಷಯ. ಬಟ್ ಈಗ ಎಲ್ಲಿದೆ ಅದು CAG ರಿಪೋರ್ಟು? ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರಪ್ಪ ಮೋದಿಜಿಯವರು ಅನ್ನೋಂಥ ಪ್ರಶ್ನೆ ನಿಂತಿದ್ದಾವೆ. ಇಡೀ ದೇಶ ತುಂಬ ಈ ಪ್ರಶ್ನೆ ಕೇಳುವಂಥ ಪ್ರಸಂಗ ನಿಂತುಬಿಟ್ಟದೆ ಇವತ್ತು. ಮತ್ತು ಹೇಳಿದೆ ಈಗ ಹೆಣ್ಮಕ್ಳು ಉದ್ಯೋಗಿಲ್ಲ, ಹೆಣ್ಮಕ್ಳಿಗೆ ಕೇವಲ 5%, 4% ಹಳ್ಳಿಗಾಡಲ್ಲೂ ಅಷ್ಟದ. ಅಂದಾಗ ಇಲ್ಲಿ ಶ್ರೀಮಂತಿಗೆ ಬಾರಪ್ಪ, ಕೊಂಡು ತಗೊಳ್ಳೋ ಶಕ್ತಿ ಬರಲಪ್ಪ ನಮಗಂತಂದ್ರೆ ಹೆಂಗೆ ಬರ್ತದೆ? ಜಾದೂ ಆಗ್ತದೆ ಅಂತ ಹೇಳಿ ಸರ್ಕಾರ ಕೇವಲ ನಮ್ಮನ್ನು ಗುಮ್ರಾಹ ಮಾಡಿ ಒಂದೇನೋ ಭ್ರಮೆಗಳ ನಿರ್ಮಾಣ ಮಾಡಿದ್ರಿಂದ ನಮ್ಮನ್ನು ಸುಮ್ಮನೆ ಏನೋ ಮುಂದೆ ನುಗ್ಗಿಸ್ತಾ ಇದ್ದಾರೇನೋ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲೇ ಭಾರತದ ಕಾರ್ಪೊರೇಟ್ಗಳ ಸಹಿತ ಮುಂದಿನ ದಿನಗಳಲ್ಲಿ ಇಲ್ಲಾಗುವಂಥ ಪ್ರಸಂಗ ಬರ್ತಾ ಇದೆಯೋ ಅನ್ನೋಂಥದ್ದು ಆಗ್ತಾಯಿದೆ ಅಂತ. ಯಾಕೆಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ, ವಿಶೇಷವಾಗಿ ನಮ್ಮ ಎಲಾನ್ ಮಸ್ಕ್ ಭಾರತದ ಎಂಟ್ರಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರು ಸ್ಟಾರ್ ಲಿಂಕ್ ಮೂಲಕ ನಮಗೆಲ್ಲ ಲಿಂಕ್ ಆಗೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾಳೆ ಸ್ಟಾರ್ ಲಿಂಕ್ ಯಶಸ್ವಿಯಾಗಿ ಹೋಯ್ತಪ್ಪ ಅಂದ್ರೆ ಈ ದೇಶದ ಇಂಟರ್ನಲ್ ಎಷ್ಟೋ ಸಬ್ಜೆಕ್ಟ್ಗಳು, ವಿಷಯಗಳು, ಭದ್ರತಾ ವಿಷಯಗಳು ಅಮೇರಿಕೆಗೆ ತಲುಪುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಮೋದಿಜಿಯವರು ಏನಪ್ಪ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಆಲ್ರೆಡಿ ನಮ್ಮ ಸುತ್ತಲಿನ ಎಲ್ಲ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಚೈನಾ ಎಲ್ಲ ಕಡೆ ತನ್ನದಂಥ ಪ್ರಭಾವ ಏನು ಬೀಸ್ಕೊಂಡ್ಬಿಟ್ಬಿಟ್ಟದ. ಅದೇ ಕಾಲಕ್ಕೆ ಅಮೇರಿಕ ಸಹಿತ ಅದ್ರ ಸಹಿತ ಚೈನಾ ದೋಸ್ತಿಯನ್ನು ಬಿಟ್ಟಿಲ್ಲ, ಬಟ್ ಅಮೇರಿಕಾ ಇದು ಇಂಡಿಯಾದ ಪ್ರೆಷರ್ ಹಾಕೋದನ್ನು ಬಿಡ್ತಾ ಇಲ್ಲ ಅನ್ನೋದು ನೋಡ್ತಾ ಇದ್ವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಉಳಿದಿದ್ದು ಒಂದೇ ಅದ ನಮ್ಮಲ್ಲೇ, ಅದು ನಮ್ಮ ಅಗ್ರಿಕಲ್ಚರ್ ಇಲಾಖೆ, ಅದು ನಮ್ಮ ರೈತರ ಹೊಲಗಳು. ಅದನ್ನು ಯಾವಾಗ ಇವರು ಕಬ್ಜಾ ಮಾಡ್ಕೋತಾರೋ ಗೊತ್ತಿಲ್ಲ ಅನ್ನುವಂಥದ್ದು. ಅದು ಯಾವಾಗ ಬೇಕಾದಾಗ ಆಗ್ಬೋದು. ಈಗಾಗಲೇ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅದು ಈಗಾಗಲೇ ಒತ್ತಡ ತರ್ತಾ ಇದೆ, IMF ಒತ್ತಡ ತರ್ತಾ ಇದೆ, ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ರಿ ಅನ್ನುವಂಗೆ. ಅಂದ್ರೆ ಒಟ್ಟಾರೆಯಾಗಿ ಈ ದೇಶದ ಸ್ಥಿತಿ ನೌಕರಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಉಳಿದ ಎಲ್ಲ ಡೆವಲಪ್ಮೆಂಟ್ ಕಾರ್ಯಗಳಿಗೆ ಫಂಡ್ ಇಲ್ಲ, ಎಲ್ಲದಕ್ಕೂ ಇನ್ನೊಂದು ನೋಡುವಂಥದ್ದು. ಇವೆಲ್ಲ ಎಲ್ಲಿ ಹೋಯಿತು ಅಂತ ಫಂಡ್ ಎಲ್ಲ ಖರ್ಚು ಹಾಕಿ ಹಾಕಿದ್ರು ಎಲ್ಲಿ ಹೋಯಿತು? ಇದಕ್ಕೆ ಉತ್ತರ ಏನು ಅನ್ನೋದನ್ನು ಮೋದಿಜಿಯವರು ಈ ದಿನಗಳು ಉತ್ತರ ಕೊಡುವಂಥ ಪ್ರಸಂಗ ಬಂದದ. ಅದು ಕೊಡ್ತಾರೋ ಇಲ್ಲ ಮಾತು ಬೇರೆ. ಆದರೆ ಇವೆಲ್ಲ ನಾವು ಏನು ಈಗ ನಿಮ್ಗೆ ಚರ್ಚೆ ಮಾಡಿದ್ವಿ, ಇವೆಲ್ಲ ವಿಷಯಗಳಲ್ಲೇ ಏನಪ್ಪ ಅಂತಂದ್ರೆ ಫಂಡ್ ಒದಗಿಸ್ಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನೋದು ಈಗ ಸುದ್ದಿ ಹೊರಬರ್ತಾ ಇದ್ದಾವೆ. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಮುಂದಿನ ಏನಪ್ಪ ಇದು ಭಾರತದ ಪರಿಸ್ಥಿತಿ, ಇನ್ನೂ ಭಾರತ ಯಾವ ಸ್ಥಿತಿಗೆ ಬಂದುಬಿಟ್ಬೋದು ಅನ್ನೋಂಥ ಕಠೋರ ವಾಸ್ತವ ದಿನಗಳಲ್ಲಿ ಚಿಂತನೆ ಮಾಡುವಂಥ ಜನರು ಹೆಚ್ಚಾಗ್ತಾ ಇದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ನಾವು ಇವತ್ತಿನ ಸ್ಥಿತಿಯಲ್ಲಿ ಭಾರತವನ್ನು 3ನೇ ಶ್ರೀಮಂತ ರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವೋ ಅಥವಾ 140ನೇ ಒಂದು ರ್ಯಾಂಕಿಗೆ ತಂದು ನಿಲ್ಲಿಸ್ತಾ ಇದ್ವಿ, ಎರಡೂ ನೋಡಬೇಕಾಗಿದೆ. ಸುಳ್ಳುಗಳನ್ನು ಹೇಳಿ ಬಿತ್ತೆ ಭ್ರಮೆಗಳು ನಿರ್ಮಿಸೋದ್ರಿಂದ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಡೆವಲಪ್ ಮಾಡುವಂಥದ್ದು ಮಾಡಿದರೆ ಮಾತ್ರ ನಮ್ಮ ಉದ್ಯೋಗ. ಅದು ಅಷ್ಟು ಸುಲಭ ಇಲ್ಲ ಈಗಿನ ಸರ್ಕಾರಕ್ಕೆ. ಯಾಕಂದರೆ ಎಲ್ಲ ಕಡೆ ಸಾಲ ಮಾಡಿ ಇವತ್ತು 205 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಆ ಸಾಲದ ಸಮವಾಗಿ ನಮ್ಮ GDP ಬರುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮಗೆ ಸಾಲ ಕೊಡೋರು ಹಲವು ಸಲ ಚಿಂತನೆ ಮಾಡುವಂಥ ವಿಚಾರ ಮಾಡುವಂಥ ಸಂಗತಿ ನಿರ್ಮಾಣ ಆಗಲಿಕ್ಕಂತ ಅಂತ ಹೇಳ್ತಾ, ಇದು ಇವತ್ತಿನ ವಸ್ತುಸ್ಥಿತಿ ಮೋದಿಯವರ ಭಾರತ. ಈ ಭಾರತದಲ್ಲಿ ಇದ್ರ ಬಗ್ಗೆ ನಮ್ಮ ಮೀಡಿಯಾದಲ್ಲಿ ಇನ್ನೂ ಚರ್ಚೆ ಆಗಲಿ, CAG ರಿಪೋರ್ಟ್ಗಳನ್ನು ಮೇಲೆ ಕೇಳಿ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ, ಸರ್ಕಾರಕ್ಕೆ ಬೆನ್ನು ಹತ್ತಲಿ. ಇವೆಲ್ಲ ಇದು ಸೇರಿ CBI ಆಗಿರ್ಬೋದು, CAG ಆಗಿರ್ಬೋದು, ಮತ್ಯಾವುದು ಆಗಿರ್ಬೋದು, ಎಲ್ಲ ಸಂಸ್ಥೆಗಳಿಗೆ ಯಾವ ತನಿಖಾ ಸಂಸ್ಥೆಗಳಿದಾವೆ ಅವುಗಳ ಎಲ್ಲ ಮೂಲಕವಾಗಿ ಭಾರತದ ವಸ್ತುಸ್ಥಿತಿ ಏನು, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟದೆ ಏನು, ಇವೆಲ್ಲದ್ರ ಕುರಿತಾಗಿ ಶ್ವೇತಪತ್ರವನ್ನು ಹೊರಗೆ ತರಿಸುವಂಥ ಪ್ರಯತ್ನವನ್ನು ನಮ್ಮ ಏನಪ್ಪ ಅಂತಂದರೆ ವಿರೋಧ ಪಕ್ಷ ಮಾಡ್ಬೋದಾ, ಇಂಡಿಯಾ ಸಂಘಟನೆ ಅಥವಾ ರಾಹುಲ್ ಗಾಂಧಿ ಸಂಘಟನೆ ಅನ್ನೋದು ಮತ್ತೆ ಚರ್ಚೆ ಮಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.